ಸಾಕಷ್ಟು ಬಾರಿ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ. ಹಾಗಾದ್ರೆ ಈ ಕ್ವಶನ್ಸ್ ಯಾವ ಥರ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ 27 ಇದೆ, ಅನುಪಾತ 125, ಸಮಾನುಪಾತ 64 ಇದೆ. ಇಲ್ಲಿ ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೊಡ್ತಾನೆ. 517, 162, 343, 216. ಈ ಸಂಖ್ಯೆಗಳು ನೋಡಿದ ತಕ್ಷಣ ನಿಮ್ಮ ಒಳಗಡೆ ಏನಾಗಬೇಕಪ್ಪ ಅಂತಂದಾಗ ಈ ಅಂಥ ಸಂಖ್ಯೆಗಳದಾವ ಅಂತ ಒಂದು ವಿಚಾರ ಬರಬೇಕು. ಜೊತೆಗೆ ವರ್ಗ ಸಂಖ್ಯೆಗಳದಾವ, ಗಣಸಂಖ್ಯೆಗಳದಾವ, ಸಮಸಂಖ್ಯೆಗಳ, ಬೆಸ ಸಂಖ್ಯೆಗಳ ಅಥವಾ ಅವಿಭಾಜ್ಯ ಸಂಖ್ಯೆಗಳ, ಭಾಗಲಬ್ಧ ಸಂಖ್ಯೆಗಳ, ಈ ಥರ ಎಲ್ಲವೂ ತಲೆ ಒಳಗಡೆ ಬಂದು ಹೋಗ್ಬೇಕು. ಹಾಗಾದರೆ ಇವೆಲ್ಲ ಸಂಖ್ಯೆಗಳು ನೋಡಿದಾಗ 27, 125, 27 ಇದು 3ರ ಗಣ, ಹೌದಾ? 3ರ ಗಣ 27. ಇದು 125 ಅಂದಾಗ 5ರ ಗಣ 125, 4ರ ಗಣ ಎಷ್ಟಪ್ಪ ಅಂತಂತಂದಾಗ 64, ಹೌದಾ? 4ರ ಗಣ 64. ಇದು 3ರದು, ಇದು 5ರದ್ದು. ಇವು ಎರಡರ ನಡುವಿನ ಡಿಫ್ರೆನ್ಸ್ ಎಷ್ಟೈತಪ್ಪ ಅಂದ್ರೆ 2 ಡಿಫ್ರೆನ್ಸ್ ಅದ. ಹಾಗಾದ್ರೆ 2 ಡಿಫ್ರೆನ್ಸ್ ಇರೋದು 4ಕ್ಕೆ 2 ಡಿಫ್ರೆನ್ಸ್ ಅಂದ್ರೆ 6. 6ರ ಗಣ ಎಷ್ಟು? 6ರ ಗಣ 216 ಅಂತ ಕೇಳ್ತೇವೆ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಸರ್ 343 ಇದು 7ರ ಗಣ, ಬಟ್ ಇದನ್ನು ರೈಟ್ ಆನ್ಸರ್ ಆಗ್ತದೆ. ಅಂದ್ರೆ ಡಿಫ್ರೆನ್ಸ್ ನೋಡ್ರಿ, 3ಕ್ಕೆ 5 ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ 2, 4ಕ್ಕೆ 2 ಡಿಫ್ರೆನ್ಸ್ ಮಾಡಿದಾಗ 2 ಬರ್ತದೆ. ಹೀಗಾಗಿ ಇವೆರಡು ಬೆಸ ಸಂಖ್ಯೆಗಳ ಘನಸಂಖ್ಯೆಗಳದಾವ, ಇವೆರಡು ಸಮಸಂಖ್ಯೆಗಳ ಘನಸಂಖ್ಯೆಗಳು ನಮಗೆ ಅಲ್ಲಿ ಬೇಕಾಗ್ತದೆ. 6ರ ಗಣ 216 ಅಂತೇಳಿ ನಾವು ಕರಿತೇವೆ. ಈ ಥರ ಪ್ರಶ್ನೆಗಳನ್ನ ಸ್ವಲ್ಪ ನಾವು ರಿಲೇಷನ್ಸ್ನ ಕೊಟ್ಟು ನಾವೇನು ಮಾಡೋಕ್ಕಪ್ಪ ಅಂತಂದಾಗ ನೋಡಿ ಆನ್ಸರ್ಸ್ಗಳನ್ನ ಹಾಕಬೇಕಾಗ್ತದೆ. ಫಸ್ಟ್ ಟೈಮ್ ಪೇಜಸ್ ನೋಡ್ತಿದ್ದಪ್ಪ ಅಂದಾಗ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಡ್ರಿ. ಈ ಥರ ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಿರ್ತೀನಿ. ಧನ್ಯವಾದಗಳು ರೀ.